ನೋಡಿ, ಒಂದು ಕಡೆ ಕಾಂಗ್ರೆಸ್ನವರು ಏನೇನು ಬೇಕೋ ಎಲ್ಲ ಪ್ಲಾನಿಂಗ್ಗಳನ್ನು ಮಾಡ್ಕೊಳ್ತಿದ್ದಾರೆ. ಆದರೆ ಮತ್ತೊಂದು ಕಡೆ JDS ನಲ್ಲಿರುವಂಥ 19 ಶಾಸಕರು ಅವ್ರು ಯಾರು ಕೂಡ ಕೈ ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಎಲ್ಲ ವಿಧಾನಸಭೆ ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ಎಲ್ಲ ಶಾಸಕರಿಗೂ ಕೂಡ ವಿಪ್ ಜಾರಿನ ಮಾಡಿದರೆ. ಅದು JDS ಪಕ್ಷದಲ್ಲಿರುವಂಥ 19 ಶಾಸಕರಿಗೆ ಎಲ್ಲರೂ ಕೂಡ ಬಂದು ವೋಟನ್ನು ಮಾಡಲೇಬೇಕು ಅಂತೇಳಿ ವಿಪ್ ಜಾರಿ ಮಾಡಿದ್ದಾರೆ. ಸೊ ಹಾಗಾಗಿ JDSನಲ್ಲೂ ಕೂಡ ಭಯ ಇದೆಯಾ? ಏನು ಕಾರಣ ಅಂತಂದರೆ JDSನ 3 ಶಾಸಕರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತೇಳಿ ಖುದ್ದು ಕಾಂಗ್ರೆಸ್ನ ನಾಯಕರು ಕೊಟ್ಟಂಥ ಹೇಳಿಕೆ. ಜೊತೆಗೆ JDSನ 3 ನಾಯಕರ ನಡೆ ಬಹಳ ಟೆನ್ಷನನ್ನು ತಂದಿಟ್ಟಿತ್ತು JDS ಪಾಳ್ಯದಲ್ಲಿ. ಹಾಗಾಗಿ ಈಗ ವಿಪ್ ಜಾರಿ ಮಾಡಲಾಗಿದೆ. ಅದೇ ವಿಚಾರವನ್ನು GT ದೇವೇಗೌಡರು ಕೂಡ ಹೇಳಿದ್ದಾರೆ. ನಾವು ವಿಪ್ ಜಾರಿ ಮಾಡಿದ್ದೀವಿ, ಎಲ್ಲರೂ ಕೂಡ ನಮಗೆ ವೋಟ್ ಹಾಕಬೇಕು, ಯಾರು ಕೂಡ ಕ್ರಾಸ್ ವೋಟ್ ಮಾಡಬಾರ್ದು ಅಂತೇಳಿ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನೋಡಿ, ನಮ್ಮ ಅಭ್ಯರ್ಥಿ ಗೆಲ್ತಾರೋ ಸೋಲ್ತಾರೋ ಶಾಸಕರು ಮತ ಹಾಕ್ತಾರೆ. ನಮ್ಮ ನಾಯಕರು ಶರಣಗೌಡ ಕಂದಕೂರ್ ಜೊತೆ ಮಾತಾಡಿದ್ದಾರೆ. ನಾವು ಬೇರೆ ಯಾವ ಶಾಸಕರನ್ನು ಕೂಡ ಸಂಪರ್ಕ ಮಾಡಿಲ್ಲ ಅಂತ ಹೇಳಿದ್ದಾರೆ GT ದೇವೇಗೌಡ ಅವರು. ಕೇಳಿ. ಅಧ್ಯಕ್ಷ ಸರ್, ನಾಳೆ ಚುನಾವಣೆ ಇದೆ. ಏನು ಸರ್ 19 ಜನನು ಈಗ JDSಗೆ ಊಟ ಹಾಕ್ತಾರೆ, ಕೆಲವು ಅಡ್ಡಮತದಾನ ಭೀತಿ ಇದೆ ಸರ್. 19 ಜನದಲ್ಲಿ ಒಂದು ಮೈನಸ್ ಆಗಲ್ಲ. 19 ಜನಕ್ಕೆ 19 ಜನನು ಓಟ್ ಹಾಕ್ತೀವಿ. ಈಗ ವಿಪ್ ಜಾರಿ ಮಾಡ್ತಾ ಇದ್ದಾರೆ ಎಲ್ರಿಗೂ. ವಿಪ್ ಎಲ್ರಿಗೂ ಜಾರಿ ಮಾಡ್ತಾವ್ರೆ. ಓಕೆ. ಅಲ್ಲ ಸರ್, ನಿಮ್ಮ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಇದೆಯಾ? ನಮ್ಮ ಅಭ್ಯರ್ಥಿ ಗೆಲ್ತಾರೋ ಸೋಲ್ತಾರೋ ನಮ್ಮ ಪಕ್ಷದ ಓಟನ್ನು ನಮ್ಮ ಅಭ್ಯರ್ಥಿಗೆ ಹಾಕಬೇಕು. ನಾವು ನಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡ್ಬೇಕಷ್ಟೇ. ಆದರೆ ಶರಣಗೌಡ ಕಂದಕೂರ್ ಅವರು ಮತ್ತೆ ಇನ್ನೊಂದು 2-3 ನಿಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋ ಮಾತಿದೆ ಸರ್, ಹೌದಾ? ಸಂಪರ್ಕಕ್ಕೆ ನಮ್ಮ ನಾಯಕರ ಜೊತೆ ಹೇಳಿದವರು ನಾಯಕರು ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ. ನಿಮ್ಗೆ ವಿಶ್ವಾಸ ಇದೆ ಎಲ್ಲ ಓಟ್ ಹಾಕ್ತಾರೆ? ಎಲ್ಲರೂ ಓಟ್ ಹಾಕ್ತಾರೆ. ಓಕೆ ಓಕೆ. ಮತ್ತೆ ಕಾಂಗ್ರೆಸ್ ಕೆಲವು ಸಂಪರ್ಕ ಮಾಡಿದ್ದಾರೆ ಸರ್, ಶರಣಗೌಡ ಕಂದಕೂರ್ನ ಬೇರೆ ಬೇರೆ ಒಂದು ಸಂಪರ್ಕ ಮಾಡಿದಾರಂತೆ. ಯಾರು? ಕಾಂಗ್ರೆಸ್ ನಾಯಕರು ಎಲ್ಲರೂ ಸಂಪರ್ಕ ಮಾಡುತ್ತಾನೆ ಇದ್ದಾರೆ, ಇನ್ನೂ ಮಾಡ್ತಾವೆ. ಅಲ್ಲ, ನೀವು ಕಾಂಗ್ರೆಸ್ ಅವ್ರನ್ನ ಸಂಪರ್ಕ ಮಾಡ್ತೀರಾ? ಯಾಕಂದ್ರೆ ನಿಮ್ಮ ಓಟ್ಗೆ ನಿಮಗೂ ಗೆಲುವಿಗೆ ಇನ್ನೂ ಬೇಕಾ? ಸಂಪರ್ಕ ಮಾಡಿಲ್ಲ. ನಮ್ಮ ಪಕ್ಷದ ಓಟನ್ನು ಹಾಕೊಳ್ಳೋದು ಅಷ್ಟೇ ನಮ್ಮ ಕೆಲಸ, ಬೇರೆ ಏನೂ ಇಲ್ಲ. ಅಲ್ಲ, ಹಾಗಾದ್ರೆ ಕುಪೇಂದ್ರ ರೆಡ್ಡಿ ಅವ್ರು ಹೇಗೆ ಗೆಲ್ತಾರೆ? ಕುಪೇಂದ್ರ ರೆಡ್ಡಿ ಅವರು ಗೆಲ್ತಾರೋ ಸೋಲ್ತಾರೋ ನಮ್ಮ ಪಕ್ಷ ಒಗ್ಗಟ್ಟಾಗಿರ್ಬೇಕು ಅನ್ನೋ ಪ್ರದರ್ಶನ ಮಾಡ್ತಾ ಇದ್ದೀವಿ. ಅಲ್ಲ, ನಿಮಗೆ ಬೇರೆ ಪಕ್ಷದವ್ರು ಓಟ್ ಬೇಕಲ್ಲ ಅವ್ರು ಗೆಲ್ಬೇಕಾದ್ರೆ? ಯಾರಿಗೆ? ಕುಪೇಂದ್ರ ರೆಡ್ಡಿ ಗೆಲುವಿಗೆ ನಾವು ಅವರು ಆತ್ಮೀಯವಾಗಿ ವೈಯಕ್ತಿಕವಾಗಿ ಪ್ರೀತಿ ಇದ್ದು ಕುಪೇಂದ್ರ ರೆಡ್ಡಿ ಅವ್ರಿಗೆ ಹಾಕಿದ್ರೆ ಗೆಲ್ತಾರೆ. ನೀವು ಕುಮಾರಸ್ವಾಮಿ ಅವ್ರು ಯಾರ ಜೊತೆ ಮಾತಾಡಿದ್ರ? ನಾವು ಯಾರ ಜೊತೆ ಮಾತಾಡಕ್ಕೆ ಹೋಗಿಲ್ಲ. ಇದಿಷ್ಟು GT ದೇವೇಗೌಡರ ಹೇಳಿಕೆ. ನಮ್ಮ ಅಭ್ಯರ್ಥಿಗೆ ಎಲ್ಲ 19 ಜನನು ಮತ ಹಾಕ್ತಾರೆ, ಬೇರೆಯವರ ಸಂಪರ್ಕ ಮಾಡಿಲ್ಲ, ಕಾದ್ ನೋಡೋಣ ಏನಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸತೀಶ್.